ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಮಣಿಕಂಠ ಬಿಳ್ಳೂರು. ಇವತ್ತು ನಾನು ಒಬ್ಬ ವಿಶೇಷ ಅತಿಥಿಯನ್ನು ಪರಿಚಯವನ್ನು ಮಾಡ್ತಿದ್ದೀನಿ. ಇವರು ರಾಜ್ಯ ಮಟ್ಟದಲ್ಲಿ ಜಾನಪದ ಕಲೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ತಮ್ಮ ವೃತ್ತಿ ಬದುಕಲ್ಲಿ ಇದ್ದುಕೊಂಡು ಒಂದಷ್ಟು ಜಾನಪದ ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ವೀಕ್ಷಕರ ಮುಂದೆ ನಾನು ಈ ವ್ಯಕ್ತಿಯನ್ನು ಪರಿಚಯವನ್ನು ಮಾಡ್ತಿದ್ದೀನಿ. ಇವರು ಮೂರ್ತಿ ಹೆಲ್ ಅಂತ, ಶಿಕ್ಷಕರು ಮೂಲತಃ. ಇವರನ್ನು ಈ ಜಾನಪದ ಕಲೆಯಲ್ಲಿ ಅತ್ಯುತ್ತಮ ಒಂದು ಸಾಧನೆ, ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹಾಗಾಗಿ ಇವರ ಒಂದು ಸಂದರ್ಶನವನ್ನು ಮಾಡ್ತಿದ್ದೀನಿ. ನಮಸ್ಕಾರ ಸರ್, ಕಾರ್ಯಕ್ರಮ ಸರ್. ನಮಸ್ತೆ. ನಮಸ್ತೆ ಸರ್. ಇವತ್ತು ನಾನು ಈ ಮೋಟಿವೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಒಂದು ಪರಿಚಯವನ್ನು ಮಾಡ್ಕೋಬೋದಾ? ಅವಶ್ಯ ಸರ್. ಸರ್, ನನ್ನ ಹೆಸರು ಮೂರ್ತಿ ಅಂತ ಹೇಳಿ. ಓಕೆ. ನಂದು ಮೂಲತಃ ಚೆನ್ನಾಪುರ ತಾಂಡ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ನಾನು ಬಾಲ್ಯದಿಂದಲೂ ಅಲ್ಲೇ ನಮ್ಮ ಚೆನ್ನಾಪುರದಲ್ಲಿ ಹಾಗೂ ಕಮ್ಮತ್ತಹಳ್ಳಿಯಲ್ಲಿ, ಹಾಗೆ PUCಯನ್ನು HPS ಕಾಲೇಜು ಹರಪನಹಳ್ಳಿಯಲ್ಲಿ, TCH ಅನ್ನು ಕಾನಾಮಡುಗಿನಲ್ಲಿ ಮಾಡಿದೆ ಸರ್. ತುಂಬ ಬಡತನದ ಪರಿಸ್ಥಿತಿಯಲ್ಲಿ ಬೆಳೆದಂಥ ನಾನು ಒಂದು ಕುಗ್ರಾಮದಲ್ಲಿ ಸರ್, ಕೆಲವೊಂದು ಯಾವುದೇ ಮಾಹಿತಿ ಇಲ್ಲದಂಥ ಒಂದು ಸನ್ನಿವೇಶ ಇರ್ತಕ್ಕಂಥ ಒಂದು ಊರಿನಲ್ಲಿ ಬೆಳೆದವನು. ತುಂಬ ಕಡುಬಡತನನೇ ಅಂತ ಹೇಳ್ಬೋದು. ನಮ್ಮ ತಂದೆ ತಾಯಿ ಎಲ್ಲ ಕಾಪಿ ಸಿಮಿಗೆಲ್ಲ ಹೋಗ್ತಿದ್ರು. PUC ಆದ್ಮೇಲೆ ನಾನು ಕೂಡ ಕಾಪಿ ಸಿಮಿಗೆ ಹೋಗಿದ್ದೀನಿ ಸರ್. ಹಾಗಾಗಿ ಹೀಗೆ ನನ್ನ ಒಂದು ಬದುಕು ಶುರುವಾಗುತ್ತೆ ಸರ್. ಒಂದು ಬಾಲ್ಯದಲ್ಲೇ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಿದ್ದೆ. ಸ್ಪೋರ್ಟ್ಸಲ್ಲೂ ಕೂಡ ನಾವು ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ ಸರ್. ಖೋ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು. ಹಾಗಾಗಿ ಜೊತೆಗೆ ನಮ್ಮ ಊರಿನಲ್ಲಿರ್ತಕ್ಕಂತಹ ಹಿರಿಯರ ಜೊತೆಗೆ ಒಂದು ಜಾನಪದ ಕಲೆಗಳಿದಾವಲ್ಲ, ಕೋಲಾಟ, ಅಂಥ ಕಲೆಗಳನ್ನು ನಾನು ಕಲ್ತ್ಕೊಂಡೆ ಸರ್. ಇದು ನನ್ನ ಬಾಲ್ಯದಿಂದ ಶುರುವಾಗಿದೆ ಸರ್. ಸರ್, ಈಗ ನಾನು ಏನು ಕೇಳ್ತಿದ್ದೀನಿ ಅಂತಂದರೆ, ನಿಮ್ಮ ತಂದೆ ತಾಯಿ ಹೆಸರು ಪರಿಚಯ ಮಾಡ್ಕೋಬೋದಾ? ಅವಶ್ಯ ಸರ್. ಅವರೇ ಅಲ್ವಾ ನಮಗೆ ಈ ಭೂಮಿ ತಂದುಬಿಟ್ಟಿದ್ದು. ಸೊ ಅವಶ್ಯ ಮಾಡಲೇಬೇಕಾಗಿದೆ. ನನ್ನ ತಾಯಿ ಹೆಸರು ತಾವರಿಬಾಯಿ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಹೆಸರು ದಳಪತಿ ಹನುಮಾನಾಯ್ಕ ಅಂತ ಹೇಳ್ಬಿಟ್ಟು, ನಮ್ಮ ಅಜ್ಜ ಜಾತ್ರಾ ನಾಯಕ, ಅವರ ಹಿರಿಯ ಮಗನ ಮಗ ಸರ್ ನಾನು. ನನ್ನ ಮೂಲ ಹೆಸರು ಬಂದು ಮೋಹನ್ ಅಂತ ನನ್ನ ಅಜ್ಜ ಇಟ್ಟಿದ್ದು ಸರ್. ನಮ್ಮ ಗುರುಗಳು ಅದನ್ನ 1ನೇ ತರಗತಿಗೆ ಸೇರ್ಬೇಕಾದ್ರೆ ಮೂರ್ತಿ ಅಂತ ಇಟ್ಟರು ಸರ್. ಕೊಟ್ರಬಸ TCM ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಒಂದು ಹೆಸರಿಗೆ ಅದೊಂದು ತಾಕತ್ತಿದೆಯೇನೋ, ಹಾಗೆ ಬೆಳ್ಕೊಂತ ಬರ್ತಾ ಇದ್ದೆ ಸರ್. ಸರ್, ಈಗ ನಿಮ್ಮ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಆಮೇಲೆ PUC, ಡಿಗ್ರಿ, ಈ ರೀತಿ ನೀವೇನೇನು ಮಾಡಿದ್ರಿ? ಒಂದಷ್ಟು ಎಜುಕೇಷನ್ ಬಗ್ಗೆ ಶಾರ್ಟಾಗಿ ಹೇಳ್ತಾ ಹೋಗಿ. ಅವಶ್ಯ ಸರ್. ಸರ್, ನಾನು ಏನು ಅಂದರೆ ಪ್ರಾಥಮಿಕ ಅಂದರೆ ನಾನು ಆಗಲೇ ಹೇಳ್ದಂಗೆ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚೆನ್ನಾಪುರದಲ್ಲಿ, 5ರಿಂದ 7ನೇ ತರಗತಿವರೆಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಮ್ಮತ್ತಹಳ್ಳಿಯಲ್ಲಿ, 8ರಿಂದ 10ರವರೆಗೆ ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ, PUC ಸರ್ಕಾರಿ HPS ಕಾಲೇಜು ಹರಪನಹಳ್ಳಿಯಲ್ಲಿ, ಹಾಗೆ TCH ಕಾನಾಮಡುಗಿನಲ್ಲಿ ಮಾಡಿದೆ ಸರ್. ಆಮೇಲೆ ಅದಾದಮೇಲೆ ಅಪಾಯಿಂಟ್ ಆಯಿತು. BA ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದೆ. B.Ed KSU ಮೈಸೂರಲ್ಲಿ ಮಾಡಿದೆ. MA ಕೂಡ ನಾನು KSU ಮೈಸೂರಿನಲ್ಲಿ ಮಾಡಿದ್ದೀನಿ ಸರ್. ಅದ್ರ ಜೊತೆಗೆ ಕರ್ನಾಟಕ ಮಹಿಳಾ ಹಿಂದಿ ಪರಿಷತ್ ಇದೆಯಲ್ಲ, ಅದರಲ್ಲಿ ರತ್ನ ಒಂದು ಡಿಗ್ರಿವರೆಗೆ ಮಾಡಿದ್ದೀನಿ ಸರ್. ಓಕೆ ಸರ್, ಈಗ ವೀಕ್ಷಕರಿಗೆ ಒಂದು ಬೋರ್ ಆಗಬಾರ್ದು ಅಂತ ಒಂದು ಸಣ್ಣ ಒಂದು ಝಲಕ್ ಕೊಡಿ ನಿಮ್ಮ ಜಾನಪದದ. ಆಗಲಿ ಸರ್, ಆಗಲಿ ಸರ್. ಒಳ್ಳೆ ಉತ್ತರ ಕರ್ನಾಟಕ ಶೈಲಿದು, ತುಂಬ ಜನಪ್ರಿಯ ಇರೋದು ಯಾವ್ದಾರು ಒಂದು ಕೊಡಿ ಸರ್. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಹೇ ಕರೆಯುತ್ತಾರೋ ನಿನ್ನ, ಓಹೋ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಮೊದಲ ಕೂರಿಗೆ ರೈತರು ಹೊಲದಾಗ ಫಲ ನೆಟ್ಟು ಕೈಯ ಮುಗಿದಾರ, ಕೈಯ ಮುಗಿದಾರ, ಕೈಯ ಮುಗಿದಾರ, ಕೈಯ ಮುಗಿದಾರ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಸರ್, ಎಷ್ಟು ಶ್ರಾವ್ಯವಾಗಿ ಹಾಡ್ತೀರಾ, ಕೇಳ್ತಲೇ ಇರಬೇಕು ಅಂತ ಅನಿಸುತ್ತೆ ಸರ್. ನೆಕ್ಸ್ಟು ನಿಮ್ಮ ಕುಟುಂಬದ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನಮ್ಮ ಅಪ್ಪ ಅಮ್ಮಗೆ ನಾವು 3 ಜನ ಮಕ್ಕಳು. ಅದರಲ್ಲಿ ನಾನು ಹಿರಿಯವನು. ನನ್ನ ಹೆಸರು ಮೂರ್ತಿ. ನನ್ನ ತಂಗಿ ಜಯಮ್ಮ ಅಂತ ಹೇಳ್ಬಿಟ್ಟು,
ಅವಳಕ್ಕಿಂತ ಚಿಕ್ಕವಳು ರೇಣುಕಾ ಅಂತ ಇದ್ಲು ಸರ್, ಕಾಪಿ ಸೀಮೆಗೆ ದುಡಿಯಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಅವಳು ತೀರ್ಕೊಳ್ತಾಳೆ. ಇದಿಷ್ಟು ಆದ್ಮೇಲೆ ನನ್ನ ಒಂದು ಪರಿವಾರ, ನನ್ನ ಒಂದು ದೊಡ್ಡ ಕುಟುಂಬ ಅಂತ ಬಂದಾಗ ನನ್ನ ತಾಯಿ, ನನ್ನ ಅಜ್ಜಿ ಲಕ್ಷ್ಮೀಬಾಯಿ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಜಾತ್ರೆ ನಾಯಕ್ ಅಂತ ಹೇಳ್ಬಿಟ್ಟು ಸರ್, ಅವರಿಗೆ 4 ಜನ ಗಂಡ್ಮಕ್ಳು, ನನಗೆ 3 ಜನ, ಮತ್ತೆ 3 ಜನ ಅತ್ತೆಯರು ಸರ್. ಅದು ಕೇಳ್ತೀನಿ. ಕುಟುಂಬದ ಬಗ್ಗೆ ಹೇಳಿದ್ರಿ ಸರ್. ಸರ್, ಒಂದು ತಮಾಷೆಗೆ ಅಥವಾ ನೀವು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಂತ ಸರ್? ಸರ್, ಅಪ್ಪ ಅಮ್ಮ ನೋಡಿದ ಹುಡುಗಿನ ಮದುವೆ ಮಾಡೀನಿ ಸರ್. ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಮ್ಯಾರೇಜ್. ಎಷ್ಟು ಮಕ್ಕಳಿದ್ದಾರೆ ಸರ್? ಸರ್, 2 ಮಕ್ಕಳು ಸರ್ ನನಗೆ. ಏನ್ ಮಾಡ್ತಿದ್ದಾರೆ ಸರ್? ಮಗಳು BSc ನರ್ಸಿಂಗ್ 4th ಇಯರ್ಲಿ ಓದ್ತಿದ್ದಾಳೆ. ಮಗಳ ಹೆಸರು ಸಹನಾ CM ಅಂತ ಹೇಳ್ಬಿಟ್ಟು. ಮಗ BSc ಅಗ್ರಿಕಲ್ಚರ್ ಅಲ್ಲಿ ಓದ್ತಿದ್ದಾನೆ ಸರ್. ಯಾವ ಕಾಲೇಜು? ಧಾರವಾಡದಲ್ಲಿ ಓದ್ತಿದ್ದಾನೆ ಸರ್. ಮಗಳು ಬೆಂಗಳೂರಲ್ಲಿ ಓದ್ತಿದ್ದಾಳೆ. ನಿಮ್ಮ ಮಿಸ್ಸಸ್ ಹೆಸರು ಹೇಳಲಿಲ್ಲ ಸರ್? ನಮ್ಮ ಮಿಸ್ಸಸ್ ಹೆಸರು ಹೇಳಬೇಕಲ್ಲ ಸರ್. ಅವಳ ಹೆಸರು ಪುಷ್ಪ TR ಅಂತ ಹೇಳಿ ಸರ್. ನಾನು ಲಕ್ಷ್ಮೀಪುರ, ಅರ್ಪಣೆ ತಾಲೂಕು ಲಕ್ಷ್ಮೀಪುರದಲ್ಲಿ ಮದುವೆ ಆಗಿದ್ದೀನಿ ಸರ್. ಏನ್ ಮಾಡ್ತಿದ್ದಾರೆ ಸರ್? ಸರ್, ಅವರು ಮನೆಯಲ್ಲೇ ಇರ್ತಾರೆ. ಅವರು ಒಂದು ಹವ್ಯಾಸವಾಗಿ ಟೈಲರಿಂಗ್ ಎಲ್ಲ ಮಾಡ್ತಿರ್ತಾರೆ. ಓಕೆ ಸರ್. ಈಗ ನಿಮ್ಮ ವೃತ್ತಿ ಬದುಕು ಬಗ್ಗೆ ಒಂದು ಸಣ್ಣದಾಗಿ ಝಲಕ್ ಹೇಳಿ ಸರ್. ಹೇಳಲೇಬೇಕಲ್ಲ ಸರ್, ವೃತ್ತಿ ಬದುಕು ನಮಗೆ ಅದು ದೇವರು ಕೊಟ್ಟಂತ ಕೊಡುಗೆ ಅಂತ ಹೇಳ್ಬೋದು. ಹಾಗಾಗಿ ನಾನು 2003ರಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಸೇರಿದೆ ಸರ್. ಅದು ಪ್ರಪ್ರಥಮವಾಗಿ 25/6/2003ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಳ್ಳೂರು, ಮೂಡಿಗೆರೆ ತಾಲೂಕು, ಹರಪನಹಳ್ಳಿಯಲ್ಲಿ, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೇರಿದೆ ಸರ್. ಸೊ ಅಲ್ಲಿಂದ ಶುರು ಆಯ್ತು ಸರ್. ಈಗ ನನ್ನಲ್ಲಿ ಒಂದು ಏನು ಕಿಚ್ಚಿತ್ತು ಅಂತ ಸರ್, ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣ ಕೊಡಬೇಕು, ಜೊತೆಗೆ ನನ್ನಲ್ಲಿರ್ತಕ್ಕಂಥ ಕಲೆಯನ್ನ ಮಕ್ಕಳಿಗೆ ಕಲಿಸ್ಬೇಕು, ಅವ್ರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಪ್ರೋತ್ಸಾಹ ಮಾಡಿಬಿಟ್ಟು ಬೇರೆ ಬೇರೆ ವಿಭಾಗ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಎಲ್ಲ ಬೆಳೆಸ್ಬೇಕಂತ ಇರ್ಬೋದು. ಸೊ ಅದು ನಿಮ್ಮ ಊರನ್ನೇ, ಅದು ಹೇಳ್ಬೇಕಂದ್ರೆ ಬಿಳ್ಳೂರು. ಸೊ ಹಾಗಾಗಿ ಅಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ನನಗೆ ನಿರ್ಮಾಣ ಆಯ್ತು ಸರ್. ನನಗೆ ಸಿಕ್ಕಂತ ಶಿಕ್ಷಕರಿರ್ಬೋದು, ಅಲ್ಲಿ ಊರಿನ ಜನರಿರ್ಬೋದು, ಒಂದು ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ನೀಡಿದ್ರಿಂದ ನಾನು ಕೋಲಾಟದಲ್ಲಿ, ಆಮೇಲೆ ಖೋಖೋದಲ್ಲಿ, ಕೋಲಾಟದಲ್ಲಿ ಪ್ರತಿ ಸಾರಿ ಸುಮಾರು ನಾನು 12 ವರ್ಷ ಅಲ್ಲಿ ಡ್ಯೂಟಿ ಮಾಡಿದೆ ಮೂಡಿಗೆರೆಯಲ್ಲಿ. ಅಲ್ಲಿ ಪ್ರತಿ ವರ್ಷ ನಾನು ಜಿಲ್ಲಾ ಮಟ್ಟದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪ್ಲೇಸನ್ನು ಮಾಡಿಸ್ಕೊಂಡು ಬಂದೀನಿ ಸರ್. ಜೊತೆಗೆ ಅಲ್ಲಿ ಮಕ್ಕಳಿಗೆ ಖೋಖೋದಲ್ಲಿ ತರಬೇತಿ ನೀಡಿ ರಾಷ್ಟ್ರ ಮಟ್ಟದವರೆಗೂ ಹೋಗ್ಲಿಕ್ಕೆ ಒಂದು ಅಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದೆ ಸರ್. ಅಲ್ಲಿಂದ ಅಲ್ಲಿ ವರ್ಗಾವಣೆಯಾಗಿ 2014 ವರ್ಗಾವಣೆಯಾಗಿ ಹೂವಿನಡಗಲಿ ತಾಲೂಕು, ಬಳ್ಳಾರಿ ಜಿಲ್ಲೆಯ ಹೊಳಲು ಶಾಲೆಗೆ ಬಂದ ಸರ್, ಬಾಲಿಕೆಯರ ಶಾಲೆಗೆ. ಅಲ್ಲಿಯ ಒಂದು ಪರಿಸರನೂ ಹಾಗೆ ಇತ್ತು, ಮಕ್ಕಳು ಕೂಡ ಅಷ್ಟೇ ಆಕ್ಟಿವ್ ಆಗಿದ್ದು. ಅಲ್ಲಿಂದ ಕೂಡ ಬಂದು ಮಕ್ಕಳನ್ನ ನಾನು ಸ್ಟೇಟ್ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದೀನಿ ಸರ್. ಪ್ರತಿಭಾ ಕಾರಂಜಿಯಲ್ಲಿ ಕಂಸಾಳ ಇರ್ಬೋದು, ಕೋಲಾಟ ಇರ್ಬೋದು, ಮಕ್ಕಳನ್ನ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬರೋ ಹಾಗೆ ನಾನು ಅವರಿಗೆ ತರಬೇತಿ ನೀಡ್ತಾ ಇದ್ದೆ. ಅದರಿಂದ ವರ್ಗಾವಣೆಯಾಗಿ ಸರ್ ಈಗ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರಬಳ್ಳಿಯಲ್ಲಿ, ಹರಪನಹಳ್ಳಿ ತಾಲೂಕು, ಅದೇ ವಿಜಯನಗರ ಜಿಲ್ಲೆಯಲ್ಲಿ ನಾನು ಈ ಕೆಲಸ ಮಾಡ್ತಿದ್ದೀನಿ ಸರ್. ತುಂಬಾ ಹೆಮ್ಮೆ ಇದೆ ಸರ್ ನನಗೆ. ಆ ಒಂದು ವೃತ್ತಿ ಸಿಕ್ಕಿದ್ದು ನನಗೆ ಆ ದೇವರ ಭಾಗ್ಯ ಅಂತ ನಾನು ಕೇಳ್ತೀನಿ ಸರ್. ಸರ್, ಒಂದು ನೀವು ಕೂಡ ನನ್ನ ಫ್ರೆಂಡು, ಆತ್ಮೀಯ ಸ್ನೇಹಿತರು ಕೂಡ ಹೌದು. ಸುಮಾರು 12 ವರ್ಷಗಳು ಕೂಡ ನಿಮ್ಮ ಜೊತೆಗೆ ಒಡನಾಟವಾಗಿ ಇದ್ದೆ ಸರ್. ನನಗೆ ಒಂದು ಫೀಲ್ ಏನು ಗೊತ್ತಾ ಸರ್, ನಿಮ್ಮ ಭಾವನಾತ್ಮಕವಾಗಿ ಏನು ಟಚ್ ಆಗುತ್ತೆ ಅಂತಂದರೆ ಸರ್, ನೀವು ಈ ಶಿಕ್ಷಕ ವೃತ್ತಿಗೆ ಬರಲಿಕ್ಕಿಂತ ಮೊದಲು ನೀವು ಈ ಮೂಡಿಗೆರೆ ತಾಲೂಕಿಗೆ ಕಾಫಿ ಕುಯ್ಲಿಕ್ಕೂ ಕೂಡ ಬಂದಿದ್ರಿ ಅಂತ ಒಂದು ಸರಿ ನನ್ನ ಕೈಯಲ್ಲಿ ಅನುಭವ ಹಂಚ್ಕೊಂಡಿದ್ರಿ. ಏನಾಯ್ತು ಸರ್ ಆ ಘಟನೆ? ಯಾಕೆ ಸರ್? ಹೇಳಬೇಕು ಸರ್ ಆ ಘಟನೆ. ಒಂದು ಸಣ್ಣದಾಗಿ ಹೇಳಿ. ಹೌದೌದು ಸರ್. ಸರ್ ಆಗ್ಲೇ ಹೇಳಿದೆ, ನಮ್ಮ ಊರಿಗೆ ಯಾವುದೇ ಒಂದು ಸಂಪರ್ಕ ವ್ಯವಸ್ಥೆ ಇರಲಿಲ್ಲ, ಯಾವ ಪತ್ರಿಕೆ ಗೊತ್ತಿರಲಿಲ್ಲ, ಏನು ಬರ್ತಿರ್ಲಿಲ್ಲ ಸರ್. ನಾವು ಒಂದು ಪತ್ರಿಕೆ ಓದಬೇಕು, ವಿಷಯ ಓದ್ಬೇಕಂತಂದ್ರೆ 2-3 ಕಿಲೋಮೀಟರ್ ಹೋಗ್ಬಿಟ್ಟು ನಾವು ಗ್ರಂಥಾಲಯದಲ್ಲಿ ವಿಷಯಗಳನ್ನ ತಿಳ್ಕೊಬೇಕಾಯ್ತು. ಏನಾಯ್ತು ಸರ್ ಅಂತಂದ್ರೆ, ನಾನು PUC ಆಯ್ತು. PUC ಆದಾಗ ನಂದಿನ್ನು PUC ರಿಸಲ್ಟ್ ಬಂದಿರಲಿಲ್ಲ ಸರ್. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ TCH ಕಾಲ್ ಫಾರ್ ಆಯ್ತು ಸರ್. ಓಕೆ ಸರ್. TCH ಕಾಲ್ ಫಾರ್ ಆಯ್ತು. ನಾವೇನ್ ಅನ್ಕೊಂಡಿವಿ, ರಿಸಲ್ಟ್ ಬರುತ್ತೆ, ಮಾರ್ಕ್ಸ್ ಗಳನ್ನ ಹಾಕಿಬಿಟ್ಟು ನಾವು ಅಪ್ಲಿಕೇಶನ್ ಆಗ್ಬೇಕಂತಿತ್ತು ಸರ್. ಅದೇನಾಯ್ತು ಅವಾಗ ಅಂತಂದ್ರೆ ಸರ್, ಆಲ್ ಟಿಕೆಟ್ ಮೇಲೆ ಕರೆದ್ಬಿಟ್ರು ಆ ವರ್ಷ. ಅದನ್ನ ಗೊತ್ತಾಗ್ಲಿಲ್ಲ. ಇವತ್ತು ಲಾಸ್ಟ್ ಡೇಟ್ ಆಗಿದೆ, ನನಗೆ ಇವತ್ತು ಮುಗೀತು. ಇವತ್ತು ಸಂಜೆ ಗೊತ್ತಾಗಿದೆ. ಮಾರನೇ ದಿನ ಹೋಗಿ ನಮ್ಮ ಫ್ರೆಂಡ್ ಹೇಳಿದ, ಅದು ನನಗೆ ಗೊತ್ತಿಲ್ಲ, ಅದಕ್ಕೆ ಕಮ್ಮತ್ತಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಹೋಗಿ ನಮ್ಮ ಫ್ರೆಂಡಿಗೆ ಕೇಳಿದಾಗ ನೀನು ಅಪ್ಲಿಕೇಶನ್ ಹಾಕಿದ್ದೇನೋ ಅಂತಂದ್ರು. ಅವಾಗ ಇಲ್ಲ ಅಂತ ಗೊತ್ತಾಯ್ತು. ತಕ್ಷಣ ನಾವು ದಾವಣಗೆರೆಗೆ ಡೇಟಿಗೆಲ್ಲ ಬಂದು ಕೇಳಿದಾಗ, ಇಲ್ಲಪ್ಪ ಇಲ್ಲಿಗೆ ಮುಗಿದಿದೆ ಈ ವರ್ಷ, ಮುಂದಿನ ವರ್ಷಕ್ಕೆ ಟ್ರೈ ಮಾಡೋ ಅಂತಂದ್ರು. ಅನಿವಾರ್ಯ ಏನ್ ಮಾಡ್ಬೇಕಾಗುತ್ತೆ, ನನಗೆ ಮುಂದೆ BA ಮಾಡಿ ಓದೋ ಅಷ್ಟು ಇದಿಲ್ಲ. ಯಾಕಂದ್ರೆ ನಮ್ದು ಬಡತನ ಪರಿಸ್ಥಿತಿ ಇರೋದ್ರಿಂದ ಬೇಗ TCS ಸಿಕ್ಬಿಟ್ರೆ ನಾವು ಬೇಗ ಅಪಾಯಿಂಟ್ ಆಗ್ಬಿಡೋಂತ ಒಂದು ಭಾವನೆ ಇತ್ತು ಸರ್. ಹಂಗಾಗಿ ಆ ಒಂದು ವರ್ಷ ಏನಿತ್ತಲ್ಲ ಸರ್, 98-99 ಇದೆಯಲ್ಲ ಗ್ಯಾಪ್, ಅನಿವಾರ್ಯವಾಗಿ ಸಾಲ ಮಾಡ್ಕೊಂಡಿದ್ವಿ ನಾವು ಮನೆ ಖರ್ಚುಗಳಿಗೆ, ಬೇರೆ ಬೇರೆ ಕಾರ್ಯಗಳಿಗೆ. ಹಾಗಾಗಿ ನಾನು ಮೂಡಿಗೆರೆ ತಾಲೂಕಿನ
ಗಂಗನಕೊಡಿಗೆ ಹ್ಮ್. ಗಂಗನಕೊಡಿಗೆ ಒಂದು ಇದಕ್ಕೆ- ಕಳಸದ ಹತ್ರ. ಹಾ ಸರ್ ಹ್ಮ್. ಅಲ್ಲಿ ಕರಡಿಖಾನ್ ಕರಡಿಖಾನ್ ಎಸ್ಟೇಟ್ ಅಂತಿದೆ. ಕರಡಿಖಾನ್ ಎಸ್ಟೇಟ್ ಅಂತ ಇದೆ ಸರ್. ಹ್ಮ್. ಅಲ್ಲಿಗೆ ಹೋಗ್ಬಿಟ್ಟು ಹಾ, ಹಾ. ಒಂದ್ 2-3 ತಿಂಗಳು ಕಾಫಿ ಕೊಯ್ದಿದ್ದೀನಿ ಸರ್. ಹಾ, ಹಾ. ಅಲ್ಲ ಸುಮ್ಮನೆ ಕೇಳಿದೆ ಸರ್. ಒಂದು ಕಷ್ಟದಿಂದ ಬಂದವರಿಗೆ ಅದನ್ನ ಮತ್ತೊಂದ್ಸರಿ ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ ಸರ್, ನಾವು ಏನು ಕಷ್ಟಪಟ್ಟಂತ ಈ ಸಂದರ್ಭದಲ್ಲಿ ಹೇಳಿದಾಗ ನಿಮಗೊಂಥರ ಖುಷಿ, ನೋಡಿದವ್ರಿಗೂ ಕೂಡ ಓ ಈ ರೀತಿ ಬದಲಾವಣೆ ಆಗಿದಾರ ಅಂತ ಅಂದ್ಬಿಟ್ಟು ಒಂದಷ್ಟು ಜನಗಳಿಗೆ ಗೊತ್ತಾಗಲಿ ಆ ಉದ್ದೇಶದಿಂದ ಕೇಳಿದೆ ಸರ್, ಬೇರೆ ಏನಲ್ಲ ಇರ್ಲಿ ಸರ್. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಸರ್. ಈಗ ನೀವು ಶಿಕ್ಷಕರಾಗಿದ್ರಿ ಸರ್, ಎಷ್ಟು ವರ್ಷದಿಂದ ಶಿಕ್ಷಕರಾಗಿದ್ರಿ ಸರ್? ಸೊ 2003 ಅಂದ್ರೆ ಈಗ 2025 ಸುಮಾರು 23 ವರ್ಷ ಆಯ್ತು ಸರ್. 23 ವರ್ಷದಿಂದ ಕಲಿಸ್ತಾ ಇದ್ದೀರಿ ಸರ್. ಹೌದು ಸರ್. ಯಾವ ವಿಷಯವನ್ನ ತಗೊಳ್ತೀರಾ ಅಂತ? ಸರ್ ನಾನು ಆಯ್ಕೆಯಾಗಿದ್ದು ಹಿಂದಿ ಅಂತ ಹೇಳ್ಬಿಟ್ಟು. ಸೊ ನಾವು ಪ್ರಾಥಮಿಕ ಶಿಕ್ಷಣ ಅಂತ ಬಂದಾಗ, ಪ್ರಾಥಮಿಕ ಶಾಲೆಗಳು ಅಂತ ಬಂದಾಗ ಅಲ್ಲಿ ಒಂದೇ ಸಬ್ಜೆಕ್ಟ್ ಅನ್ನು ಬೋಧನೆ ಮಾಡೋ ಹಾಗಿಲ್ಲ, ಎಲ್ಲಾ ಸಬ್ಜೆಕ್ಟ್ಗಳನ್ನು ಬೋಧನೆ ಮಾಡಬೇಕು. ಹಾಗಾಗಿ ಹೆಡ್ ಮಾಸ್ಟರ್ಗಳು ಯಾವ ಸಬ್ಜೆಕ್ಟ್ ನಮಗೆ ಹಂಚ್ತಾ ಇದ್ರು ಅದನ್ನೆಲ್ಲ ಬೋಧನೆ ಮಾಡ್ತಿದ್ದೆ ಸರ್. ನಾನು ಮೂಡಿಗೆರ್ಲಿದ್ದಾಗ ಇಂಗ್ಲಿಷ್ ಮಾಡ್ತಾ ಇದ್ದೆ, ಹಿಂದಿ ಮಾಡ್ತಾ ಇದ್ದೆ, ಕನ್ನಡ ಮಾಡ್ತಾ ಇದ್ದೆ ಸರ್. ಹೀಗೆ ಈಗ ಬರ್ತಾ ಸ್ವಲ್ಪ ಬದಲಾವಣೆ ಆಯ್ತು. ಮತ್ತೆ ಮೂಲ ವಿಷಯ ಬಂದು ನಾನು ಹಿಂದಿ, ಅದ್ರ ಜೊತೆಗೆ ಬೇರೆ ಯಾವ್ದು ಕೊಟ್ಟರು ನಾನು ಮಾಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್, ನಿಮ್ಮ ಬೋಧನಾ ಶೈಲಿ ಹೇಗಿದೆ ಅಂತ? ಸರ್ ಮಕ್ಕಳೊಂದಿಗೆ ಖುಷಿಯಾಗಿರೋದು, ಅವರಿಗೆ ಆಕ್ಟಿವಿಟಿ ಮಾಡಿಸೋದು, ಅಭಿನಯ ಗೀತೆಗಳನ್ನ ಮಾಡಿಸೋದು, ಮಧ್ಯೆ ಅವರಿಗೆ ನಗೆ ಚಟಾಕಿಗಳನ್ನ ಹಾರಿಸೋದ್ರ ಮೂಲಕ ಅವರಿಗೆ ಅಟ್ರಾಕ್ಷನ್ ಮಾಡ್ಕೊಳ್ಳೋದು. ಅಂದ್ರೆ ಅವರಿಗೆ ನಾವು ಫ್ರೆಂಡ್ ಟೈಪ್ ಅವರಿಗೆ ಟ್ರೀಟ್ ಮಾಡಿ ಅವರಿಗೆ ನಾವು ಪಾಠದ ಕಡೆಗೆ ಅಟ್ರಾಕ್ಷನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತೀನಿ ಸರ್. ಮೂರ್ತಿ ಅವರು ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾರೆ ಅಂತ? ಸರ್ ನಾನು ಶಿಸ್ತಿಗೆ ಹೆಚ್ಚು ಆದ್ಯತೆ ಕೊಡ್ತೀನಿ ಸರ್. ಹಾಗಾಗಿ ಮಕ್ಕಳು ಫಸ್ಟಿಗೆ ಅವರಿಗೆ ಅವರ ಒಂದು ಇದನ್ನ ತಿದ್ಲಿಕ್ಕೆ ಕಷ್ಟ ಆಗಬಹುದು, ಅವರ ಒಂದು ಬಿಹೇವಿಯರ್ಗಳನ್ನ ತಿದ್ಲಿಕ್ಕೆ. ಬರ್ತಾ ಗೊತ್ತಾಗ್ತದೆ ಮೂರ್ತಿ ಮಾಸ್ಟರ್ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ, ನಾವು ಹಾಗೆ ಇರಬೇಕು ಅಂತಂದು. ಅಲ್ಲಿ ಕ್ಲಾಸಲ್ಲಿ ರೌಂಡಲ್ಲಿ ನಾವೆಲ್ಲರೂ ಹೋದ್ವಿ ಅಂತಂದ್ರೆ ಸರ್ ಬಂದ್ರಪ್ಪ ಅಲರ್ಟ್ ಆಗ್ಬಿಡ್ಬೇಕು, ಆ ರೀತಿ ಇರ್ತದೆ ಸರ್. ಹಾಗಾಗಿ ಮಕ್ಕಳಿಗೆ ಶಿಸ್ತು ಮೂಡಿಸ್ಲಿಕ್ಕೆ ನಾವು ಸ್ಕೌಟ್ ಅಂಡ್ ಗೈಡ್ಸ್ ಅಂತ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ವಿ ಸರ್. ಆ ರೀತಿಯಾಗಿ ನಾವು ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದ್ವಿ ಸರ್. ಜೊತೆಗೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಆಮೇಲೆ ಕೇಳ್ತೀನಿ ಸರ್. ಈಗ ಒಂದು ಪ್ರಶ್ನೆ, ಶಿಕ್ಷಕರಾಗಿ 23 ವರ್ಷ ಕೆಲಸ ಮಾಡಿದ್ರಿ, ಸಾಕಷ್ಟು ಅನುಭವ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮಿಂದ ಮೋಟಿವೇಟ್ ಆಗಿ ಸ್ಫೂರ್ತಿಯಾಗಿ ಒಂದಷ್ಟು ಕೆಲಸದಲ್ಲೂ ಸೇರಿರ್ಬೋದು, ಅವರ ವೃತ್ತಿಯನ್ನು ಕಂಡುಕೊಂಡಿರ್ಬೋದು, ಜವಾಬ್ದಾರಿ ಸ್ಥಾನದಲ್ಲಿ ಕೂಡ ಇವತ್ತು ಇರ್ಬೋದು. 23 ವರ್ಷ ಅಂದರೆ ತಮಾಷೆ ಮಾತಲ್ಲ, ಚೆನ್ನಾಗಿ ಟ್ರೈನಪ್ ಮಾಡಿದ್ರಿ. ನಿಮಗೆ ಸರ್ 23 ವರ್ಷದ ಸರ್ವಿಸ್ನಲ್ಲಿ ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಸರ್? ಸರ್ ನನಗೆ ಈ ಡೆಡಿಕೇಶನ್ಗೆ ಹೌದು ಕೊಟ್ಟಿದ್ದಾರೆ ಸರ್. ಅದನ್ನು ಒಪ್ಕೊಳ್ಳೇಬೇಕು. ನಮ್ಮ ಒಂದು ಶಿಕ್ಷಣ ಇಲಾಖೆಯಿಂದ ನನಗೆ ನಾನು ಇಲ್ಲೇನು ಕೆಲಸ ಮಾಡಿದ್ದೀನಲ್ಲ ಸರ್, ನಾನು 2 ಜಿಲ್ಲೆಗೆ 3 ಜಿಲ್ಲೆಗೆ ಹೋದಂಗೆ ಆಯ್ತು ಸರ್. ಒಂದು ಚಿಕ್ಕಮಗಳೂರು ಜಿಲ್ಲೆ, ಒಂದು ಬಳ್ಳಾರಿ ಜಿಲ್ಲೆ, ಒಂದು ವಿಜಯನಗರ ಜಿಲ್ಲೆಗೆ ಅಂತ ಸರ್. ಆ ಸಂದರ್ಭದಲ್ಲಿ ಇಲ್ಲೇನು ನಾನು ಇಲ್ಲಿ ಬೇಸಿಗೆ ಸಿಕ್ಕಿದ್ದು ಮೂಡಿಗೆರ್ಲಿ ಬೆಳ್ಳೂರಿನಲ್ಲಿ, ಅಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಆಯ್ತು ಸರ್ ಮಕ್ಕಳ ಜೊತೆಗೆ. ಅದು ಒಂದು ನನಗೆ ಹೆಮ್ಮೆ ಇತ್ತು ಸರ್. ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ನಾವೆಲ್ಲ ಕುಗ್ರಾಮದಲ್ಲಿ ಹುಟ್ಟು ಬೆಳೆದವರು, ನಮ್ ಪೇಪರಿಗೆ ಹೆಸರು ಬಂದ್ರೆ ದೊಡ್ಡ ಖುಷಿ. ಅಂತ ಸಂದರ್ಭದಲ್ಲಿ ಪೇಪರಿಗೆಲ್ಲ ಬರ್ತಿತ್ತಲ್ಲ ನಮ್ದು ಶಾಲೆ ವಿಷಯಗಳು. ನಮಗೆ ಇಲ್ಲಿ ಪತ್ರಕರ್ತರು ಅಷ್ಟಕ್ಕೊಂದು ಸಹಾಯ ಮಾಡಿದ್ರು, ನಮ್ಮ ವಿಷಯಗಳನ್ನೆಲ್ಲ ಇದು ಮಾಡ್ತಾ ಇದ್ರು. ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಡಾಕ್ಯುಮೆಂಟ್ ಆಗಿ ಪರಿವರ್ತನೆ ಆಗುತ್ತೆ. ಯಾವತ್ತು ನಾನು ಪ್ರಶಸ್ತಿಗೆ ಅರ್ಜಿ ಹಾಕ್ಬೇಕು ತಗೋಬೇಕಂತ ಉದ್ದೇಶ ಏನಿಲ್ಲ ಸರ್. ನಾವೆಲ್ಲೋ ಗೊತ್ತಲ್ಲ, ನಾವು ಬಹಳ ತಳಮಟ್ಟದಿಂದ ಬೆಳೆದವರು. ಹಾಗಾಗಿ ಅದನ್ನ ಡಾಕ್ಯುಮೆಂಟೇಶನ್ ಮಾಡ್ಕೊಂತ ಹೋದೆ. ನಾನು ಇಲ್ಲಿ ಒಳಲಿಗೆ ಬಂದಾಗ 2019ರಲ್ಲಿ ನೋಡೋಣ, ನಾವು ನಮ್ಮ ಆತ್ಮ ತೃಪ್ತಿ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡಿದೀವಿ, ನಾವು ಸರಿ ಅಪ್ಲೈ ಮಾಡಿಬಿಡೋಣ ಅಂತಂದು ಅಖಂಡ ಬಳ್ಳಾರಿ ಜಿಲ್ಲೆಯ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಅಪ್ಲೈ ಮಾಡಿದೆ ಸರ್. ಆ ವರ್ಷ ಆಯ್ತು. ಅದ ನಂತರ 2020ರಲ್ಲೂ ಕೂಡ ನಾನು ಸ್ಟೇಟ್ ಲೆವೆಲ್ಗೆ ಅಪ್ಲೈ ಮಾಡಿದೆ. ಸೊ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನನ್ನನ್ನು ಗುರುತಿಸಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಸಂಘ ಸಂಸ್ಥೆಗಳು ಹಲವಾರು ರೀತಿಯ ಪ್ರಶಸ್ತಿಗಳನ್ನು ಕೂಡ ನನಗೆ ಕೊಟ್ಟು ಗೌರವಿಸಿದ್ದಾರೆ ಸರ್. ಆ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಹಾಗಾಗಿ ಯಾವತ್ತೂ ನಾನು ಕಲಿತಾನೆ ಇರ್ತೀನಿ ಸರ್. ಈಗ ನೀವು ರಾಜ್ಯ ಮಟ್ಟದ ಸರ್ವೋತ್ತಮ ಪುರಸ್ಕಾರವನ್ನು ಪಡೆದಿರ್ತೀರಿ ಅಲ್ವಾ ಸರ್? ಶಿಕ್ಷಣ ಕ್ಷೇತ್ರದಲ್ಲಿ ಪಡೆದಿದ್ದೀರಾ. ವೀಕ್ಷಕರು ನೋಡ್ತಾ ಇದ್ದಾರೆ ಸರ್, ಮತ್ತೆ ಬೋರ್ ಆಗ್ತಿದೆ, ಒಂದು ಸಣ್ಣ ಒಂದು ಜಲಕ್ ಕೊಡಿ ಸರ್, ಮತ್ತೊಂದು ಜಾನಪದ ಹಂಗಂತೀರಿ? ಆಗಲೇ ಬಿಡ್ಲಿ. ಒಳ್ಳೆ ಗಾಣಿಗರೆಣ್ಣೆ ಒಳ್ಳೆ ಬೆಳ್ಳಿ ಉಂಗುರದೋಳೆ, ಒಳ್ಳೆ ಗಾಣಿಗರೆಣ್ಣೆ ಒಳ್ಳೆ ಬೆಳ್ಳಿ ಉಂಗುರದೋಳೆ, ವಾಲಾಡಿ ಒಳ್ಳೆಣ್ಣೆ
ಅಳಿಯೋ ಗಾಣಿಗರೆಣ್ಣೆ ವಾಲಾಡಿ ಒಳ್ಳೆಣ್ಣೆ ಅಳಿಯೋ ಗಾಣಿಗರೆಣ್ಣೆ ವಾಲಾಡಿ ಒಳ್ಳೆಣ್ಣೆ ಅಳಿಯೋ ಗಾಣಿಗರೆಣ್ಣೆ ಉಚ್ಚಳ್ಳಿ ನಾ ಗುಣವ ನೀನ ಬಲ್ಲೆ ಕೋಲಣ್ಣ ಕೋಲೆ ಆ ಉಚ್ಚಳ್ಳಿ ನಾ ಗುಣವ ನೀನ ಬಲ್ಲೆ ಕೋಲಣ್ಣ ಕೋಲೆ ಒಳ್ಳೆ ಗಾಣಿಗರೆಣ್ಣೆ ಒಳ್ಳೆ ಬೆಳ್ಳಿ ಗುರದೋಳೆ ವಾಲಾಡಿ ಒಳ್ಳೆಣ್ಣೆ ಅಳಿಯೋ ಗಾಣಿಗರೆಣ್ಣೆ ವಾಲಾಡಿ ಒಳ್ಳೆಣ್ಣೆ ಅಳಿಯೋ ಗಾಣಿಗರೆಣ್ಣೆ. ವಾವ್, ಭಾರಿ ಚೆನ್ನಾಗಿದೆ ಸರ್. ಇನ್ನೊಂದ್ಸರಿ ಕೇಳಬೇಕು ಅಂತ ಅನಿಸ್ತಿದೆ. ಈ ಕೋಗಿಲೆ ಬೆಳಿಗ್ಗೆದ್ದು ಕುಹು ಕುಹು ಅಂತ ಅಂತಿರುತ್ತಲ್ಲ ನಾವು ವಾಕ್ ಹೋಗೋಗೆ, ಆ ರೀತಿ ನಮಗೆ ಆ ಮೆಲೋಡಿಯಾಗಿ ಕೇಳ್ತಾ ಇದೆ. ಈ ಜಾನಪದ ಅನ್ನೋದು ಎಷ್ಟು ಕೇಳಿದ್ರು ನಮ್ಮ ಕರಗತ ಹಾಕ್ಸ್ಕೋಬೇಕು ಅಂತ ಅನಿಸುತ್ತೆ ಸರ್. ಯಾಕೆಂತಂದರೆ ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರೇ ಈ ಜಾನಪದ ಇಲ್ದಲೆ ನಾವು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಈ ಕೃಷಿ ಮತ್ತು ಜಾನಪದ ನಿತ್ಯದ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬೇಕಾಗುವಂಥ ಒಂದು ಅವಶ್ಯಕತೆ ಇರುವಂತಹ, ಇದು ಬೇಕೇ ಬೇಕು. ಆ ರೀತಿಯ ಒಂದು ನೀವು ಕಲೆಯನ್ನು ಕರಗತ ಮಾಡ್ಕೊಂಡಿದ್ರಿ. ಇದು ಸಾವಿರಾರು ಜನಕ್ಕೆ ಮೋಟಿವೇಶನ್ ಆಗುವಂಥಕ್ಕೆ ಇದು ಸ್ಫೂರ್ತಿಯಾಗಿದೆ. ನಾನು ಇದು ಮೋಟಿವೇಶನ್ ಕನ್ನಡದಲ್ಲಿ ಇಂಥದ್ದೇ ನಿಮ್ಮ ಜನಗಳಿಗೆ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನೀವು ಅಷ್ಟು ದೂರದಿಂದ ಬಂದರೂ ಕೂಡ ನಿಮ್ಮ ಒಂದು ಸಂದರ್ಶನ ಮಾಡಬೇಕು ಅಂತಲೇ ನಾನು ನಿಮ್ಮನ್ನ ಕೂರಿಸ್ಕೊಂಡಿರುವಂಥದ್ದು.